ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಾಗಿರಲಿ ಅಥವಾ ಮನೇಲಿ ಕೂತ್ಕೊಂಡು ನೋಡ್ತಕ್ಕಂಥ ವಯಸ್ಕ ಹುಡುಗರಾಗಿರಲಿ, ನಿಮಗೇನಾದರೂ ಮದುವೆ ಆಗೋದಕ್ಕೆ ಹೆಣ್ಣು ಸಿಗ್ತಾ ಇಲ್ವಾ? ಆಂಟಿಗಳ ಜೊತೆ ಏನಾದರೂ ಸಂಬಂಧ ಬೆಳೆಸಬೇಕಾ? ನಿಮ್ಮ ಫೋಟೋ ಮತ್ತು ನಿಮ್ಮ ಬಯೋಡಾಟಾ, ನಿಮ್ಮ ನಂಬರನ್ನು ನಮ್ಮ ಚಾನಲ್ಗೆ ಕಳಿಸ್ಕೊಡಿ. ಫ್ರೀಯಾಗಿ ನಿಮಗೆ ಮ್ಯಾಚ್ ಆಗುವಂಥ ಹುಡುಗಿ ಮತ್ತು ಆಂಟಿನ ಹುಡುಕಾಟ ನಾವು ಮಾಡಿಕೊಡ್ತೇವೆ. ಸೊ ಚಿನ್ಮಯಿ ಅಂತ ಹೊಳೆ ನರಸೀಪುರದಲ್ಲಿ ವಾಸವಾಗಿರೋದು. 3 BHKಯ ಒಂದು ಮನೆಯಲ್ಲಿ 13 ಲಕ್ಷ ರೂಪಾಯಿ ಆಸ್ತಿ ಇಟ್ಕೊಂಡು ಬಂದು ಬೆಳೆದಿರ್ತಕ್ಕಂಥ ಚಿನ್ಮಯಿ ಅವರಿಗೆ ಮದುವೆ ಆಗೋದಕ್ಕೆ ಒಬ್ಬ ಹುಡುಗ ಬೇಕು. ವಯಸ್ಸಿಗೆ ತಕ್ಕ ಹಾಗೆ ಮದುವೆ ಆಗಲೇಬೇಕು. ಯಾರೇ ಆಗಿರಲಿ, ಗಂಡೆ ಆಗಿರಲಿ, ಹೆಣ್ಣೆ ಆಗಿರಲಿ. ಸ್ವಲ್ಪ ಜಾಸ್ತಿ ಆದರೆ ಏನಾದರೂ ಸಮಸ್ಯೆ ಇದೆ ಅಂತ ಅಂದ್ಕೊಳ್ತಾರೆ ಜನ ಅಂತ ಚಿಕ್ಕ ವಯಸ್ಸಿಗೆ ಮದುವೆ ಆಗೋದಕ್ಕೆ ತಯಾರಿ ಮಾಡ್ಕೊಂಡಿರ್ತಾರೆ ಈ ಒಂದು ಚಿನ್ಮಯಿ ಅವರು. ಶಿಕ್ಷಣ ಬಂದುಬಿಟ್ಟು ಇಂಗ್ಲೀಷ್ ಮೀಡಿಯಮ್ ಓದಿರೋದು. ಹವ್ಯಾಸ ಬಂದುಬಿಟ್ಟು ಜಾಸ್ತಿ ಕತೆ ಓದ್ತಾರೆ, ಜೊತೆಗೆ ಧಾರಾವಾಹಿ ನೋಡ್ತಾರೆ, ಅಡುಗೆ ಎಲ್ಲ ರೀತಿಯಲ್ಲೂ ಕೂಡ ಮಾಡ್ತಾರೆ ಅಂತ ಈ ಚಿನ್ಮಯಿ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ನೋಡ್ಕೊಳ್ಬೋದು, ಲಕ್ಷಣವಾಗಿರ್ತಕ್ಕಂಥ ಒಂದು ಫೋಟೋ, ಒಂದು ಮುಖ, ಆ್ಯಂಡ್ ದುಂಡು ಆಗಿರ್ತಕ್ಕಂಥ ಒಂದು ಕೆನ್ನೆಗಳಾಗಿರಲಿ, ಜೊತೆಗೆ ಬಿಳಿಯ ಚರ್ಮ ಆಗಿರಲಿ, ಲಕ್ಷಣವಾಗಿ ಎದ್ಬಿಟ್ಟು ಕಾಣಿಸ್ತಾರೆ. ಇನ್ನು ಕೂದಲಲ್ಲಿ ಹೂವು ಮುಡ್ಕೊಂಡು ಏನಾದರೂ ಸೀರೆ ಉಟ್ಕೊಂಡ್ರೆ ತುಂಬ ಮುದ್ದಾಗಿ ಕಾಣಿಸ್ತಾರೆ ಅಂತ ಹೇಳಿರೋದು ಸ್ನೇಹಿತರೆ ಚಿನ್ಮಯಿ ಅವರು. ಸೊ ಇವ್ರನ್ನ ಮದುವೆ ಆಗಬೇಕು ಅಂತ ನೀವೇನಾದರೂ ಡಿಸೈಡ್ ಮಾಡಿದರೆ ಇವರ ಮಾಹಿತಿ ಏನಂತ ನೋಡ್ಕೊಂಬರೋಣ. ಮನೇಲಿದ್ದಾಗ ನಾನು ಜಾಸ್ತಿ ಬಟ್ಟೆ ಹಾಕಿಕೊಳ್ಳಲ್ಲ. ಸೊ ಮುಂದುವರೆದು ಎಲ್ಲ ರೀತಿಯಲ್ಲೂ ಕೂಡ ಕೆಲಸ ಮಾಡ್ತೀನಿ ಅಂತ ಹೇಳಿರೋದು. ಸೊ ಜಾಸ್ತಿ ಬಟ್ಟೆ ಅಂದರೆ ಇವಾಗ ಒಂದು ನೈಟಿ ಹಾಕ್ಕೊಂಡ್ರೆ ಸಾಕಲ್ವಾ? ಮನೇಲಿದ್ದಾಗ ಆಡಂಬರದ ಬಟ್ಟೆ ಏನಕ್ಕೆ ಹಾಕೋಬೇಕು ಅಂತ ಅಷ್ಟೇ ಲೈಟಲ್ಲಿ ಯಾವುದಾದ್ರೂ ಒಂದು ಬಟ್ಟೆ ಹಾಕ್ಕೊಳ್ತೇನೆ. ನೀವು ನನಗೆ ಮದುವೆ ಆದ ನಂತರ ಅವಾಗ ಹೆಂಗಿದೆ ಇವಾಗ ಹುಚ್ಚಿ ಥರ ಆಗಿದೆಯಲ್ಲ, ಸೊ ಈ ರೀತಿ ಕಲ್ಪನೆ ಮಾಡ್ಕೊಳ್ಬಾರ್ದು ಅಂತ ಇವಾಗಲೇ ಅವ್ರು ಹೇಳಿರೋದು ನೋಡಿ. ಹಾಗಂತಂದ್ಬಿಟ್ಟು ನಾನು ಕೆಲಸ ಏನು ಮಾಡಲ್ಲ ಅಂತಲ್ಲ, ಪ್ರತಿಯೊಂದು ಕೆಲಸ ಮಾಡ್ತೀನಿ ಅಂತ ಹೇಳಿರೋದು. ಇವರಿಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಸಿಗರೇಟ್ ಸೇದುವಂತಹ ಒಂದು ಆಸೆ ಇದೆ. ಆದರೆ ಸೇದಿಲ್ಲ, ತಪ್ಪಾಗಿ ತಿಳ್ಕೊಬೇಡಿ, ಸೇದುವಂಥ ಆಸೆ ಇದೆ. ಅದು ನನ್ನನ್ನು ಮದುವೆ ಆಗುವಂಥ ಗಂಡನಿಂದಲೇ ಹಚ್ಕೊಂಡು ಸೇದಬೇಕು ಅಂತ ಇದೆ. ಮದುವೆ ಆದ ನಂತರ ಅದು ನನಗೆ ಟ್ರೈ ಮಾಡಿಸ್ಬೇಕು ನೀವು ಅಂತ ಹೇಳಿರೋದು. ಆ್ಯಂಡ್ ಈ ಒಂದು ಚಟದ ಬಗ್ಗೆ ಇಬ್ಬರು ಕೂಡ ಗೌಪ್ಯವಾಗಿರಬೇಕು, ಮೂರನೇ ವ್ಯಕ್ತಿಗೆ ಗೊತ್ತಾಗಬಾರ್ದು ಅಂತ ಹೇಳಿರೋದು. ಯಾರಿಗೂ ಕೂಡ ಹೇಳಬೇಡಿ. ಆ್ಯಂಡ್ ಪಾನ್ ಮಸಾಲ, ಗುಟ್ಕಾ ಈ ರೀತಿ ನೀವು ತಿನ್ನಬಾರ್ದು. ಯಾಕಂದರೆ ನಾನು ನಿಮಗೆ ಮುದ್ದು ಕೊಡುವಾಗ ನನ್ನ ನಾಲ್ಗೆ ಪೂರ್ತಿಯಾಗಿ ನಿಮ್ಮ ಬಾಯಿ ಒಳಗಡೆ ಹಾಕಿ ಮುದ್ದು ಕೊಡ್ತೀನಿ. ಹಾಗಾಗಿ ಅದೆಲ್ಲ ವಾಸನೆ ನನಗೆ ಬರುತ್ತೆ. ಆ ರೀತಿ ತಿನ್ನಬೇಡಿ. ಬೇಕಿದ್ದರೆ ಸಿಗರೇಟು ಮತ್ತು ಕುಡಿತೀರಾ ಅಂದರೆ ಕುಡೀರಿ, ವಾರಕ್ಕೆ 2 ಸಲ ಅಂತ ಹೇಳಿದ್ದಾರೆ. ಇವರ ಒಂದು ಪರ್ಮಿಷನ್ ಕೂಡ ಕೊಟ್ಟಿರೋದು ಚಿನ್ಮಯಿ ಅವರು. ಸೊ ಮುದ್ದಾಗಿರ್ತಕ್ಕಂತಹ ಹುಡುಗಿ ಈ ರೀತಿ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಗಳನ್ನು ಹೇಳಿದ್ದಾರೆ ಅಂದರೆ ತುಂಬ ಬೆಸ್ಟು. ಟಾಟಾ ಕಂಪ್ನಿಯ ಒಂದು ಕಾರು ಅವರ ಹೆಸರಿಗೆ ಇದೆ. ಸೊ ಇದು ಬಂದುಬಿಟ್ಟು ವರ್ಕಿಂಗ್ ಪ್ರೆಸರ್ಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಒಂದು ಬಾಡಿಗೆ ಹೊಡೋದಕ್ಕೆ ಒಬ್ಬನಿಗೆ ಕೊಟ್ಟಿದ್ದಾರೆ. ಇದರಿಂದ ಇವಳಿಗೆ ತಿಂಗಳಿಗೆ ಆದಾಯ ಬಂದುಬಿಟ್ಟು 10,000 11,000 ರೂಪಾಯಿ ಈ ರೀತಿ ಬರುತ್ತೆ ಅಂತ ಹೇಳಿರೋದು. ಅಂದರೆ ಒಂದು ಕಾರು ತೆಗೆದುಕೊಂಡು ಏನಾದರೂ ಅದು ಕೆಲಸ ಮಾಡಿಸ್ಬೇಕು ಅಂತ ಒಬ್ಬನ ಡ್ರೈವರ್ನ ಇಟ್ಟಿದ್ದಾರೆ. ಇದರಲ್ಲಿ ಅಂಗಡಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು, ಜೊತೆಗೆ ಮದುವೆ ಮನೆಗೆ ಬೇಕಾಗಿರ್ತಕ್ಕಂಥ ಕೆಲವೊಂದಿಷ್ಟು ಪೆಂಡಲ್ ಅದು ಇದು ಏನಿರುತ್ತೆ ಅದನ್ನೆಲ್ಲ ತರೋದಕ್ಕೆ ಅಂತ ಇಟ್ಕೊಂಡಿದ್ದಾರೆ. ನೀವು ಕೂಡ ನೋಡ್ಕೊಳ್ಳಿ, ಇದು ಅವ್ರ ಹೆಸರಿಗೆ ಇರ್ತಕ್ಕಂಥದ್ದು. ಮದುವೆ ಆದ ನಂತರ ಇವ್ರ ಹೆಸರಿಗೆ ಏನೆಲ್ಲ ಇದೆ ಅದು ನಿಮ್ಮ ಹೆಸರಿಗೆ ಬರ್ತಕ್ಕಂಥದ್ದು. ಹಾಗಾಗಿನೇ ನಾನು ಕೂಡ ಹೇಳ್ತಿದ್ದೇನೆ. ಇನ್ನು ಹುಡುಗ ಏನು ಹೇಳಿದರು ಅವ್ರ ಪಾಯಿಂಟ್ಗಳು, ಆ ಪಾಯಿಂಟ್ಗಳೇನು ನೀವು ಬದ್ಧರಾಗಿರಬೇಕು. ಅಂದರೆ ಅದಕ್ಕೆ ನೀವೆಲ್ಲರೂ ಕೂಡ ಒಪ್ಕೊಳ್ಬೇಕು. ಒಪ್ಕೊಂಡ್ರೆ ಮಾತ್ರ ಅವರು ಮುಂದುವರೆದು ನೀವು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾರೆ. ಸೊ ಒಪ್ಕೊಳ್ಳಿಲ್ಲ ಅಂದರೆ ಅವ್ರು ನಿಮಗೆ ಮೆಸೇಜು ಮಾಡಲ್ಲ, ಕಾಲು ಮಾಡಲ್ಲ, ನೀವು ನನಗೆ ರಿಜೆಕ್ಟ್ ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾರೆ. ನಿಮಗೆ ಬಿಟ್ಟಿರೋದು ಆಫರು, ಏನು ಮಾಡ್ತಿರೋ ನೋಡಿ. ಈ ಒಂದು ಟಾಟಾ ಕಂಪ್ನಿಯ ಕಾರಿನ ಇನ್ನಷ್ಟು ಹೆಚ್ಚಿನ ವಿವರ ನೋಡ್ಕೊಂಬರೋದಾದರೆ, ಸೊ ಇದು ಬಂದುಬಿಟ್ಟು ರತನ್ ಟಾಟಾ ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಕ್ಕಂಥ ಕಂಪ್ನಿಯಿಂದ ಬಂದಿರತಕ್ಕಂಥ ಕಾರು. ಇದರ ಒಳಗಡೆ ಇರ್ತಕ್ಕಂಥ ಸಿಸ್ಟಮ್ನ ನಾನು ತೋರಿಸ್ತೀನಿ ನೋಡ್ಕೊಳ್ಳಿ. ಸೊ ಹುಡುಗ ಬಂದುಬಿಟ್ಟು ಕನ್ನಡಿಗ, ಕರ್ನಾಟಕದವನೇ, ಮೀಸೆ ಹೊತ್ತಗಂಡು, ತಲೆ ಯಾವುದೇ ಕಾರಣಕ್ಕೂ ಬೋಳಿಸಿರಬಾರ್ದು, ಕೂದಲು ತುಂಬ ಇರಬೇಕು, ಆ್ಯಂಡ್ ಡ್ರೆಸ್ಸಿಂಗ್ನೆಸ್ ಚೆನ್ನಾಗಿರಲಿ, ಕಾರು ಓಡಿಸೋದಕ್ಕೆ ಅಂತ ಬರಲಿ. ಈ ಒಂದು ಡ್ರೈವಿಂಗ್ ಸಿಸ್ಟಮ್ ನೋಡ್ಕೊಳ್ಳಿ. ಇಲ್ಲಿ ಬಂದುಬಿಟ್ಟು ನಿಮಗೆ ಮೂವಿ ಹುಚ್ಚು, ಟಿ ವಿ ಏನಾದರೂ ನೋಡಬೇಕು ಅಂದರೆ ಗಂಡು ಮಕ್ಕಳು ಟಿ ವಿ ಆನ್ ಮಾಡ್ಕೊಳ್ಳಿ. ಆ್ಯಂಡ್ ಇದರಲ್ಲಿ ಬ್ಯಾಕ್ ಕ್ಯಾಮ್ರಾ ಕೂಡ ಆನ್ ಆಗುತ್ತೆ. ಇಲ್ಲಿ ಏನು ನೋಡ್ತಿದ್ದೀರಾ, ಇದು ಬಂದುಬಿಟ್ಟು ಒಂದು ಸ್ಪೇಸು. ಸಾಂಗು ಅಂತ ಕೇಳುವಂಥ ಚಟ ಹುಡುಗರಿಗೆ ಜಾಸ್ತಿ. ಇಲ್ಲಿ ಪ್ಲೇ ಮಾಡಿದ್ರೆ ಸಾಂಗ್ ಪ್ಲೇ ಆಗುತ್ತೆ.
ಆ್ಯಂಡ್ ಗ್ಲಾಸ್ ಕಂಟ್ರೋಲರ್ ಸ್ಪೇಸು ಇಲ್ಲೇ ಕೊಟ್ಟಿದ್ದಾರೆ ಡೋರ್ ಪಕ್ಕದಲ್ಲೇ. ಇಲ್ಲಿ ಗ್ಲಾಸ್ಗಳು ಸ್ವಲ್ಪ ಮೂವ್ ಆನ್ ಮಾಡಿದ್ರೆ ಮೇಲಕ್ಕೆ ಬರುತ್ತೆ, ಸೊ ಕೆಳಗಡೆ ಮಾಡಿದರೆ ಅಪ್ ಆ್ಯಂಡ್ ಡೌನ್ ಮಾಡಿದರೆ ಕೆಳಗಡೆ ಬರುತ್ತೆ. ಸೊ ಗ್ಲಾಸ್ ಸಿಸ್ಟಮ್ ಅದು. ಆ್ಯಂಡ್ ಕೊನೆಯದಾಗಿ ಒಂದು ಗೇರ್ ಸಿಸ್ಟಮ್ ಕೂಡ ನಾನು ತೋರಿಸ್ತಿದ್ದೀನಿ. ಸೊ 126 127 ಸ್ಪೀಡಲ್ಲಿ ಹೋದರೂ ಕೂಡ ಗೇರ್ ಸಿಸ್ಟಮ್ ಒಂದು ಸ್ವಲ್ಪನೂ ಫರಕ್ಕಾಗಲ್ಲ. ಹ್ಯಾಂಡ್ ಬ್ರೇಕ್ ಆಗುವಂಥ ಅವಶ್ಯಕತೆ ಇರಲ್ಲ, ಆ ರೀತಿ ಇದು ಕಂಟ್ರೋಲ್ ಆಗುತ್ತೆ ಈ ಒಂದು ಕಾರು ಕ್ಲಚ್ ಬ್ರೇಕ್ನ ಮೂಲಕ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದು ಬಂದ್ಬಿಟ್ಟು ಹೊಸ ವಿಚಾರ ಕೂಡ ಹೌದು. ಸೊ ಮಾಹಿತಿ ಈ ರೀತಿಯಾಗಿ ಅವರು ಕಳಿಸಿದ್ರು, ಅದೇ ರೀತಿಯಾಗಿ ನಿಮ್ಮ ಮುಂದೆ ಹೇಳಿದ್ದಾನೆ. ಇವಾಗ ನೀವು ಮಾಡಬೇಕಾಗಿರೋದು ನಿಮ್ಮ ಅನಿಸಿಕೆಗಳನ್ನು ಈ ಒಂದು ಪ್ರೊಫೈಲ್ಗೆ ತಕ್ಕ ಹಾಗೆ ತಿಳಿಸಿ. ಇಲ್ಲಾಂದರೆ ಡೈರೆಕ್ಟಾಗಿ ಅವ್ರಿಗೆ ಜಿಮೇಲ್ ಮುಖಾಂತರ ಕಾಂಟ್ಯಾಕ್ಟ್ ತೆಗೆದುಕೊಳ್ಳಿ. ಜಿಮೇಲ್ ಬಂದು ಶ್ರೀ@gmail.comಗೆ ಒಂದು ಮೇಲ್ ಮಾಡುವ ಮೂಲಕ ಅವರು ನಿಮಗೆ ಇಷ್ಟ ಆಗಿದ್ದಾರೋ ಇಲ್ವೋ ಅಂತ ತಿಳಿದುಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಿಮಗೆ ಸಿಗ್ತೇನೆ. ನಮಸ್ತೆ.